ನೋಡಿ, ಒಂದು ಡಿನ್ನರ್ ಮೀಟಿಂಗ್ನತ್ತ ಒಳನೋಟ ಏನು ಅಂತೇಳಿ ರಿಪಬ್ಲಿಕ್ ಕನ್ನಡ ಟೀಮ್ ಅದರ ಆಳ ಅಂತರಾಳಕ್ಕೆ ಹೋಗಿ ಒಂದಷ್ಟು ವಿಚಾರಗಳನ್ನು ಮಾಹಿತಿಗಳನ್ನು ಪಡೆದುಕೊಂಡಾಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೋಡಿ, ಈಗ ಕಲಹದ ಫಲ ಏನು? ನೋಡಿ, ಆಂತರಿಕ ಕಲಹ ನಷ್ಟಕ್ಕಿಂತ ಲಾಭದಾಯಕವ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದರೆ ಇವತ್ತು ನೋಡಿ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ನ ಪಾಳದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, CM ಕುರ್ಚಿಗೋಸ್ಕರ ಸಾಕಷ್ಟು ಹಗ್ಗಜಗ್ಗಾಟಗಳು ನಡೀತಾ ಇದೆ. ಇದರ ಜೊತೆಗೆ CM ಟೀಮ್ ಮತ್ತು DCM ಟೀಮ್ ಅವರದ್ದೇ ಆದಂಥ ಆಯಾಮದಲ್ಲಿಯೂ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಈಗ ನೋಡಿ, ಕಳೆದ ವಾರ ಒಂದು ಟೀಮ್ ದೆಹಲಿಗೆ ಹೋಗಿ ನೀವು ಪುನರ್ರಚನೆ ಮಾಡಲೇಬೇಕು, ನಾವು ಅರ್ಹರಿದ್ದೀವಿ, 3-4 ಬಾರಿ ಗೆದ್ದಂಥ ಹಿರಿಯರಿದ್ದೀವಿ, ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ನೀವೇನು ಮಾಡಬೇಕು, ನಮಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಇಟ್ಟು ಬಂದಿದ್ದಾರೆ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರನ್ನೆಲ್ಲರೂ ಕೂಡ ಮೀಟ್ ಮಾಡಿ ಬಂದರು. ಇದಾದ ನಂತರ ಕಾಂಗ್ರೆಸ್ನ ಪಡದಲ್ಲಿ ಡಿನ್ನರ್ ಮೀಟಿಂಗ್ ಸದ್ದು ಜೋರವಾಗಿ ಮಾಡ್ತಾ ಇದೆ. ಅಲ್ಲಿ ಈಗ ನಷ್ಟಕ್ಕಿಂತ ಲಾಭದಾಯಕವೇ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು. ಅಂದರೆ ಈಗ ಉರಿಯೋ ಬೆಂಕಿಗೆ ಅಕ್ಷಯ ಪಾತ್ರ ಆಗ್ತಾ ಇದೆ, ಅದು ಯಾರ ಪಾಲಿಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. CM ಹಾಗೂ DCM ಇಬ್ಬರ ಬಣದ ಅಸಲಿ ಲೆಕ್ಕಾಚಾರವೇನು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ವೀಕ್ಷಕರೇ. ಕಲಹ ಜೀವಂತವಾಗಿದ್ದರೆ ಹಲವರ ಕುರ್ಚಿ ಸುಭದ್ರವಾಗುತ್ತಾ? ನೋಡಿ, ಇದೇ ರೀತಿಯಾಗಿ ಕಲಹ ಮುಂದುವರಿತಾ ಬರ್ತಿದ್ರೆ CM ಸಿದ್ದರಾಮಯ್ಯವರ ಕುರ್ಚಿ ಭದ್ರವಾಗಿರುತ್ತೆ. ಆದರೆ DCM ಸೈಲೆಂಟ್ ಆಗಿರ್ತಾರಾ? ಅವರು ಮಾತನ್ನು ತೆಗೆದುಕೊಂಡು ಬಂದಿದ್ದರು, ಹೈಕಮಾಂಡ್ ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಅದನ್ನು ನೆನಪಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಒಂದು ಕಡೆ CMನ ಬಣ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇರೋದು, ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇರೋದು. ಮತ್ತೊಂದು ಕಡೆ DCM ಟೀಮ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ, ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಈಗ ಒಳನೋಟದಲ್ಲಿ ಗೊತ್ತಾಗ್ತದೆ. ಕೆಲವೊಂದಷ್ಟು ಜನ ಮಾಹಿತಿದಾರರ ಬಳಿ ಮಾತಾಡಿದಾಗ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈಗ ಯಾವುದೇ ಕಾರಣಕ್ಕೂ ಕೂಡ ಏನನ್ನು ಮಾತಾಡೋದಕ್ಕೆ ಹೋಗಬಾರ್ದು, ಮಾತಾಡಿದ್ರೆ ಅದು ನಮಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಮಾಹಿತಿದಾರರು ಕೊಟ್ಟಿರುವಂಥ ಮಾಹಿತಿ. ನೋಡಿ, ಒಂದು ಕಡೆ ಕಲಹ ಈಗ ಜೀವಂತವಾಗಿದ್ದರೆ ಕೆಲವರ ಕುರ್ಚಿ ಕೂಡ ಸುಭದ್ರವಾಗಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವರು ಕೂಡ ಹಾಗೆ ಅವರ ಸ್ಥಾನಮಾನದಲ್ಲಿ ಹಾಗೆ ಅವರ ಕುರ್ಚಿಯಲ್ಲೇ ಸುಭದ್ರವಾಗಿರ್ತಾರೆ, CM ಕೂಡ ಅವರು ಕೂಡ ಸುಭದ್ರವಾಗಿರ್ತಾರೆ. ಇದೆಲ್ಲವೂ ಕೂಡ ನಿಂತಿರೋದು ರಾಜಕೀಯ ಒಳನೋಟದಲ್ಲಿ ಕಂಡು ಬಂದಂಥ ಮಾಹಿತಿ ಪ್ರಕಾರ ಈಗ ಆಗ್ತಾ ಇರುವಂಥ ಬೆಳವಣಿಗೆಯ ಮೇಲೆ. ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡಿ, ಇಲ್ಲಿ 4 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಆಂತರಿಕ ಕಲಹ ನಷ್ಟಕ್ಕಿಂತ ಲಾಭನ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರ ಪಾಲಿಗೆ ಅಕ್ಷಯ ಪಾತ್ರ ಆಗುತ್ತೆ ಉರಿಯೋ ಬೆಂಕಿ ಅನ್ನೋದು ಇನ್ನೊಂದು ಕಡೆ. ಇನ್ನು CM ಮತ್ತು DCM ಬಣ್ಣದ ಅಸಲಿ ಲೆಕ್ಕಾಚಾರವೇನು ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಸೊ ಕಲಹ ಜೀವಂತವಿದ್ದರೆ ಹಲವರ ಕುರ್ಚಿ ಸುಭದ್ರನ ಅಂತೇಳಿ ಒಳನೋಟ ಏನು ಹೇಳುತ್ತೆ ಈಗ ಇದಕ್ಕೆಲ್ಲ? ಖಂಡಿತ ನಾಗೇಂದ್ರ ಬಾಬು, ಈ ಒಂದು CM ಸ್ಥಾನದ ಗುದ್ದಾಟ ಏನಿದೆಯಲ್ಲ, ಇದೇ ಸಾಕಷ್ಟು ಜನರಿಗೆ ಅಕ್ಷಯ ಪಾತ್ರೆ ಆಗಿದೆ. ಅದರಲ್ಲೂ ಸಚಿವರು ಏನಿದಾರಲ್ಲ, ಬಹುತೇಕ ಸಚಿವರನ್ನ 1-1.5 ವರ್ಷಕ್ಕೆ ಕೈ ಬಿಡೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆಯನ್ನು ನಡೆಸ್ಕೊಂಡಿತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ. ಆಗ ಇದೇ ಸ್ವತಃ ಸಿದ್ದರಾಮಯ್ಯವರು ಸದ್ಯಕ್ಕೆ ಮಾಡೋದು ಬೇಡ, 2 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಉಳಿಸ್ಕೊಂಡ್ಬಂದರು. ಆ 2 ವರ್ಷ ಈಗ 3 ವರ್ಷ ತುಂಬುವಂತೆ ಮಾಡಿದಿರ್ತಕ್ಕಂಥದ್ದು. ಅಂದರೆ 1.5 ವರ್ಷ ಅವ್ರು 1 ವರ್ಷ ಹೆಚ್ಚಿನ ಅವಧಿ ಅವ್ರಿಗೆ ಸಿಕ್ಕಿದೆ. ಇದು ಅವರಿಗೆ ಅಕ್ಷಯ ಪಾತ್ರೆ ಆಗಿ ಲಾಭ ಆಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರಿಗೂ ಕೂಡ ಇದು ಅಕ್ಷಯ ಪಾತ್ರೆ ಆಗಿದೆ. ಯಾಕೆಂದರೆ ಮೇಲಿಂದ ಮೇಲೆ ಒಂದಷ್ಟು ಕಾರಣಗಳಿಂದ ಅವರಿಗೆ ಅಧಿಕಾರ ಅವಧಿ ಮುಂದುವರಿಸ್ಕೊಂಡು ಬರ್ತಾನೆ ಇದೆ. ಯಾಕೆಂದರೆ ಮಾತಿನಂತೆ 2.5 ವರ್ಷಕ್ಕೆ ಬದಲಾವಣೆ ಆಗಲಿ, ಮತ್ತೊಂದಾಗಲಿ ಚರ್ಚೆಗಳಾಗಬೇಕಾಗಿತ್ತು, ಅಥವಾ ಕ್ಯಾಬಿನೆಟ್ ರೀಶಫಲ್ ಆದರೂ ಆಗಬೇಕಾಗಿತ್ತು. ಆಗ CM ಸಿದ್ದರಾಮಯ್ಯರಿಗೂ ಕೂಡ ವೇಗದಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತಿತ್ತು. ಆಗ ಹೊಸ ಸಚಿವ ಸಂಪುಟ ಬಂದಿರ್ತಾ ಇರ್ತಿತ್ತು. ಇದೆಲ್ಲವೂ ಬೆಳವಣಿಗೆಗಳಿಂದ ಕೆಲವರಿಗೆ ಅಕ್ಷಯ ಪಾತ್ರೆ ಅಂತೂ ಆಗಿದೆ. ಇನ್ನುಳಿದಂತೆ DCM DK ಶಿವಕುಮಾರ್ ಬಣದಲ್ಲಿ ಈ ಬಗ್ಗೆ ಗಂಭೀರವಾದಂಥ ಚರ್ಚೆಗಳಾಗ್ತಾ ಇದ್ದಾವೆ. ಯಾವಾಗ ನಮಗೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಪ್ರಯತ್ನವನ್ನು ಮಾಡಿ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಭರವಸೆ ಸಿಕ್ಕ ಕಾರಣಕ್ಕಾಗಿ ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅನ್ನೋಂಥ ಚರ್ಚೆಗಳಿದ್ದಾವೆ. ಯಾಕಂದರೆ ಪಂಚರಾಜ್ಯದ ಚುನಾವಣೆ ಮುಗಿದು ಬಿಡಲಿ, ಆಗ ನಿಮ್ಮನ್ನು ಕರೆದು ಮಾತನಾಡುತ್ತೇವೆ ಅನ್ನೋಂಥ ಒಂದು ಭರವಸೆ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲೂ ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಮತ್ತು ಅವರು ಟೀಮನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ DK ಶಿವಪುರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅವ್ರದ್ದೇ ಒಂದಷ್ಟು ಶಾಸಕರ ನಿಯೋಗ ಹೋಗಿ ಚರ್ಚೆಯನ್ನು ಮಾಡೋಕ್ಕೆ ಹೊತ್ತರಳಿತ್ತು. ಇದೊಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ನಂತರ
ಎಚ್ಚೆತ್ಕೊಂಡಂಥ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರನ್ನೂ ಕೂಡ ಶಾಂತವಾಗಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಇದೆಲ್ಲದರ ನಡುವೆ ಈಗ ಮತ್ತೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಅಂದರೆ ಮೇ 4ರ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ ಅನ್ನೋಂಥ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ನಿನ್ನ ಆ ನಿಟ್ಟಿನಲ್ಲಿಯೇ CM ಬಣದ ಟೀಮ್ ಒಂದು ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇದು ಬಹಳ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸ್ವತಃ CM ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ತಮ್ಮ ಎಸ್ಕಾಟ್ ವಾಹನವನ್ನು ಬಿಟ್ಟು ಯಾರಿಗೂ ಕೂಡ ಹೇಳದ ಹಾಗೆ ತಡರಾತ್ರಿ ಅಂದರೆ 10 ಗಂಟೆ ಮೇಲೆ ಹೋಗಿ ಒಂದು ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಸುಮಾರು 2 ಗಂಟೆಗಳ ಕಾಲ ಸಚಿವರ ಜೊತೆ ಒಂದು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ವಿಚಾರ. ಯಾಕಂದರೆ CM ಅವರು ಸೈಲೆಂಟ್ ಆಗಿದ್ದಾರೆ, ಯಾವ ವಿಚಾರಗಳು ಮಾತನಾಡ್ತಾ ಇಲ್ಲ, ಇತ್ತೀಚಿನ ಆಂತರಿಕ ವಿಚಾರಗಳ ಬಗ್ಗೆ ಸೊಲ್ಲೆ ಎತ್ತಾ ಇಲ್ಲ. ತಮ್ಮ ಆಪ್ತರ ಮೇಲೆ ಒಂದಷ್ಟು ಕ್ರಮಗಳಾಯಿತು ದಾವಣಗೆರೆ ಚುನಾವಣೆ ವಿಚಾರವಾಗಿ, ಅದರ ಬಗ್ಗೆ ಆದರೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಬೇಕಿತ್ತು ಅಥವಾ ಬಹಿರಂಗವಾಗಿ ಒಂದಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಿತ್ತು. ತಮ್ಮ ಆಪ್ತರ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದನ್ನು ಕೂಡ CM ಸಿದ್ದರಾಮಯ್ಯ ಅವರು ಮಾಡ್ತಿಲ್ಲ. ಇದು ಹೀಗೆ ಮುಂದೆ ಹೊರದ್ರೆ CM ವೀಕ್ ಆಗಿದ್ದಾರೆ ಅನ್ನೋಂಥ ಸಂದೇಶ ಈಗಾಗಲೇ ರವಾನೆ ಆಗ್ತಾ ಇದೆ ಕೂಡ. ಅದಕ್ಕಾಗಿ ನೀವು ಇನ್ನಷ್ಟು ಆ್ಯಕ್ಟಿವ್ ಆಗಬೇಕು. ಇಂತಹ ಸಂದರ್ಭದಲ್ಲಿ ನೀವು ಮಾತನಾಡದೆ ಹೋದರೆ, ಆಪ್ತರ ಪರವಾಗಿ ನಿಂತ್ಕೊಳ್ಳದೆ ಹೋದರೆ, ಮುಂದೆ ನಿಮ್ಮ ಪರವಾಗಿ ಆಪ್ತರು ಕೂಡ ಯಾರು ನಿಂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ನಿಮ್ಮ ಜೊತೆ ಗುರುತಿಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇಂತಹ ಎಲ್ಲ ಬೆಳವಣಿಗೆಗಳಲ್ಲಿ ನೀವು ಸೈಲೆಂಟ್ ಆಗಿಬಿಟ್ರೆ ಒಂದಷ್ಟು ಅಜಾಗರೂಕತೆ ಮೂಡುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು CM ಬಣದ ಸಚಿವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನೀವು ಗಟ್ಟಿಯಾಗಿ ನಿಂತ್ಕೊಂಡಾಗ ಮಾತ್ರ ನೀವು ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕಾಗತ್ತೆ. ಇಲ್ಲದೆ ಹೋದರೆ ನೀವೇ ಈ ಥರದ ಸೈಲೆಂಟ್ ಆಗಿಬಿಟ್ರೆ ನಾವು ನಿಮ್ಮ ಪರವಾಗಿ ಹೇಗೆ ಸಾರ್ವಜನಿಕವಾಗಿ ಮಾತನಾಡಬೇಕು ಅಥವಾ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕು ಅಥವಾ ನೀವೇ CM ಮುಂದೆ ಒರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಗೆ ಅದನ್ನು ಸಮರ್ಥನೆ ಮಾಡ್ಕೋಬೇಕು. ನೀವು ಮಾತನಾಡಿ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ನಿಮ್ಮನ್ನು ಈ ಒಂದಷ್ಟು ಸಲಹೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ಸೇರಿರೋದು ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ ಸಹಜವಾಗಿ ಒಂದು ಡವಡವ ಶುರುವಾಗಿದೆ. ಮೇ 10ರ ಒಳಗಾಗಿ ಯಾವೆಲ್ಲ ನಿರ್ಧಾರಗಳು ಆಗ್ಬಿಡ್ತವೆ ಅನ್ನುವಂಥದ್ದು ಒಂದು ನಾಯಕತ್ವದ ಬದಲಾವಣೆ ಅಂತ ಹೈಕಮಾಂಡ್ ಹೇಳಿಬಿಟ್ರೆ ತಾವು ಅದನ್ನು ತ್ಯಾಗ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿ ಈಗ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಕಾಂಗ್ರೆಸ್ ವಲಯದಲ್ಲಿ CM ಪಾಳ್ಯದಿಂದ ಕೇಳಿಬರ್ತಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಡಿನ್ನರ್ ಮೀಟಿಂಗ್ನತ್ತ ಒಳನೋಟ ಏನು ಅಂತೇಳಿ ರಿಪಬ್ಲಿಕ್ ಕನ್ನಡ ಟೀಮ್ ಅದರ ಅಂತರಾಳಕ್ಕೆ ಹೋಗಿ ಒಂದಷ್ಟು ವಿಚಾರಗಳನ್ನು ಮಾಹಿತಿಗಳನ್ನು ಪಡೆದುಕೊಂಡಾಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೋಡಿ, ಈಗ ಕಲಹದ ಫಲ ಏನು? ನೋಡಿ, ಆಂತರಿಕ ಕಲಹ ನಷ್ಟಕ್ಕಿಂತ ಲಾಭದಾಯಕವ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದರೆ ಇವತ್ತು ನೋಡಿ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ನ ಪಾಳದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, CM ಕುರ್ಚಿಗೋಸ್ಕರ ಸಾಕಷ್ಟು ಹಗ್ಗಜಗ್ಗಾಟಗಳು ನಡೀತಾ ಇದೆ. ಇದರ ಜೊತೆಗೆ CM ಟೀಮ್ ಮತ್ತು DCM ಟೀಮ್ ಅವರದ್ದೇ ಆದಂಥ ಆಯಾಮದಲ್ಲಿಯೂ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಈಗ ನೋಡಿ, ಕಳೆದ ವಾರ ಒಂದು ಟೀಮ್ ದೆಹಲಿಗೆ ಹೋಗಿ ನೀವು ಪುನರ್ರಚನೆ ಮಾಡಲೇಬೇಕು, ನಾವು ಅರ್ಹರಿದ್ದೀವಿ, 3-4 ಬಾರಿ ಗೆದ್ದಂಥ ಹಿರಿಯರಿದ್ದೀವಿ, ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ನೀವೇನು ಮಾಡಬೇಕು, ನಮಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಇಟ್ಟು ಬಂದಿದ್ದಾರೆ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರನ್ನೆಲ್ಲರೂ ಕೂಡ ಮೀಟ್ ಮಾಡಿ ಬಂದರು. ಇದಾದ ನಂತರ ಕಾಂಗ್ರೆಸ್ನ ಪಡದಲ್ಲಿ ಡಿನ್ನರ್ ಮೀಟಿಂಗ್ ಸದ್ದು ಜೋರವಾಗಿ ಮಾಡ್ತಾ ಇದೆ. ಅಲ್ಲಿ ಈಗ ನಷ್ಟಕ್ಕಿಂತ ಲಾಭದಾಯಕವೇ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು. ಅಂದರೆ ಈಗ ಉರಿಯೋ ಬೆಂಕಿಗೆ ಅಕ್ಷಯ ಪಾತ್ರ ಆಗ್ತಾ ಇದೆ, ಅದು ಯಾರ ಪಾಲಿಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. CM ಹಾಗೂ DCM ಇಬ್ಬರ ಬಣದ ಅಸಲಿ ಲೆಕ್ಕಾಚಾರವೇನು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ವೀಕ್ಷಕರೇ. ಕಲಹ ಜೀವಂತವಾಗಿದ್ದರೆ ಹಲವರ ಕುರ್ಚಿ ಸುಭದ್ರವಾಗುತ್ತಾ? ನೋಡಿ, ಇದೇ ರೀತಿಯಾಗಿ ಕಲಹ ಮುಂದುವರಿತಾ ಬರ್ತಿದ್ರೆ CM ಸಿದ್ದರಾಮಯ್ಯವರ ಕುರ್ಚಿ ಭದ್ರವಾಗಿರುತ್ತೆ. ಆದರೆ DCM ಸೈಲೆಂಟ್ ಆಗಿರ್ತಾರಾ? ಅವರು ಮಾತನ್ನು ತೆಗೆದುಕೊಂಡು ಬಂದಿದ್ದರು, ಹೈಕಮಾಂಡ್ ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಅದನ್ನು ನೆನಪಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಒಂದು ಕಡೆ CMನ ಬಣ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಿರೋದು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇರೋದು. ಮತ್ತೊಂದು ಕಡೆ DCM ಟೀಮ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ, ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಈಗ ಒಳನೋಟದಲ್ಲಿ ಗೊತ್ತಾಗ್ತದೆ. ಕೆಲವೊಂದಷ್ಟು ಜನ ಮಾಹಿತಿದಾರರ ಬಳಿ ಮಾತಾಡಿದಾಗ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈಗ ಯಾವುದೇ ಕಾರಣಕ್ಕೂ ಕೂಡ ಏನನ್ನು ಮಾತಾಡೋದಕ್ಕೆ ಹೋಗಬಾರ್ದು, ಮಾತಾಡಿದ್ರೆ ಅದು ನಮಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಮಾಹಿತಿದಾರರು ಕೊಟ್ಟಿರುವಂಥ ಮಾಹಿತಿ. ನೋಡಿ, ಒಂದು ಕಡೆ ಕಲಹ ಈಗ ಜೀವಂತವಾಗಿದ್ದರೆ
ಕೆಲವರ ಕುರ್ಚಿ ಕೂಡ ಸುಭದ್ರವಾಗಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವರು ಕೂಡ ಹಾಗೆ ಅವರ ಸ್ಥಾನಮಾನದಲ್ಲಿ ಹಾಗೆ ಅವರ ಕುರ್ಚಿಯಲ್ಲೇ ಸುಭದ್ರವಾಗಿರ್ತಾರೆ. CM ಕೂಡ ಅವರು ಕೂಡ ಸುಭದ್ರವಾಗಿರ್ತಾರೆ. ಇದೆಲ್ಲವೂ ಕೂಡ ನಿಂತಿರೋದು ರಾಜಕೀಯ ಒಳನೋಟದಲ್ಲಿ ಕಂಡು ಬಂದಂಥ ಮಾಹಿತಿ ಪ್ರಕಾರ ಈಗ ಆಗ್ತಾ ಇರುವಂಥ ಬೆಳವಣಿಗೆಯ ಮೇಲೆ. ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡಿ, ಇಲ್ಲಿ 4 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಆಂತರಿಕ ಕಲಹ ನಷ್ಟಕ್ಕಿಂತ ಲಾಭನ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರ ಪಾಲಿಗೆ ಅಕ್ಷಯ ಪಾತ್ರ ಆಗುತ್ತೆ ಉರಿಯೋ ಬೆಂಕಿ ಅನ್ನೋದು ಇನ್ನೊಂದು ಕಡೆ. ಇನ್ನು CM ಮತ್ತು DCM ಬಣ್ಣದ ಅಸಲಿ ಲೆಕ್ಕಾಚಾರವೇನು ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಸೊ ಕಲಹ ಜೀವಂತವಿದ್ರೆ ಹಲವರ ಕುರ್ಚಿ ಸುಭದ್ರನ ಅನ್ನತ್ತೇಳಿ ಒಳನೋಟ ಏನು ಹೇಳುತ್ತೆ ಈಗ ಇದಕ್ಕೆಲ್ಲ? ಖಂಡಿತ ನಾಗೇಂದ್ರ ಬಾಬು, ಈ ಒಂದು CM ಸ್ಥಾನದ ಗುದ್ದಾಟ ಏನಿದೆಯಲ್ಲ ಇದೇ ಸಾಕಷ್ಟು ಜನರಿಗೆ ಅಕ್ಷಯ ಪಾತ್ರೆ ಆಗಿದೆ. ಅದರಲ್ಲೂ ಸಚಿವರೇನಿದಾರಲ್ಲ, ಬಹುತೇಕ ಸಚಿವರನ್ನ 1-1.5 ವರ್ಷಕ್ಕೆ ಕೈ ಬಿಡೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆಯನ್ನು ನಡೆಸಿಕೊಂಡಿತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ. ಆಗ ಇದೇ ಸ್ವತಃ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಮಾಡೋದು ಬೇಡ, 2 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಉಳಿಸ್ಕೊಂಡ್ಬಂದರು. ಆ 2 ವರ್ಷ ಈಗ 3 ವರ್ಷ ತುಂಬುವಂತೆ ಮಾಡಿದಿರ್ತಕ್ಕಂಥದ್ದು. ಅಂದರೆ 1.5 ವರ್ಷ ಅವ್ರು 1 ವರ್ಷ ಹೆಚ್ಚಿನ ಅವಧಿ ಅವ್ರಿಗೆ ಸಿಕ್ಕಿದೆ. ಇದು ಅವರಿಗೆ ಅಕ್ಷಯ ಪಾತ್ರೆ ಆಗಿ ಲಾಭ ಆಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರಿಗೂ ಕೂಡ ಇದು ಅಕ್ಷಯ ಪಾತ್ರೆ ಆಗಿದೆ. ಯಾಕೆಂದರೆ ಮೇಲಿಂದ ಮೇಲೆ ಒಂದಷ್ಟು ಕಾರಣಗಳಿಂದ ಅವರಿಗೆ ಅಧಿಕಾರ ಅವಧಿ ಮುಂದುವರಿಸ್ಕೊಂಡು ಬರ್ತಾನೆ ಇದೆ. ಯಾಕಂದರೆ ಆ ಮಾತಿನಂತೆ 2.5 ವರ್ಷಕ್ಕೆ ಬದಲಾವಣೆ ಆಗಲಿ ಮತ್ತೊಂದಾಗಲಿ ಚರ್ಚೆಗಳಾಗಬೇಕಾಗಿತ್ತು, ಅಥವಾ ಕ್ಯಾಬಿನೆಟ್ ರೀಶಫಲ್ ಆದರೂ ಆಗಬೇಕಾಗಿತ್ತು. ಆಗ CM ಸಿದ್ದರಾಮಯ್ಯರಿಗೂ ಕೂಡ ವೇಗದಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತಿತ್ತು. ಆಗ ಹೊಸ ಸಚಿವ ಸಂಪುಟ ಬಂದಿರ್ತಾ ಇರ್ತಿತ್ತು. ಇದೆಲ್ಲವೂ ಬೆಳವಣಿಗೆಗಳಿಂದ ಕೆಲವರಿಗೆ ಅಕ್ಷಯ ಪಾತ್ರೆ ಅಂತೂ ಆಗಿದೆ. ಇನ್ನುಳಿದಂತೆ DCM DK ಶಿವಕುಮಾರ್ ಬಣ್ಣದಲ್ಲಿ ಈ ಬಗ್ಗೆ ಗಂಭೀರವಾದಂಥ ಚರ್ಚೆಗಳಾಗ್ತಾ ಇದ್ದಾವೆ. ಯಾವಾಗ ನಮಗೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಪ್ರಯತ್ನವನ್ನು ಮಾಡಿ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಭರವಸೆ ಸಿಕ್ಕ ಕಾರಣಕ್ಕಾಗಿ ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅನ್ನೋಂಥ ಚರ್ಚೆಗಳಿದ್ದಾವೆ. ಯಾಕಂದರೆ ಪಂಚರಾಜ್ಯದ ಚುನಾವಣೆ ಮುಗಿದು ಬಿಡಲಿ, ಆಗ ನಿಮ್ಮನ್ನು ಕರೆದು ಮಾತನಾಡುತ್ತೇವೆ ಅನ್ನೋಂಥ ಒಂದು ಭರವಸೆ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲೂ ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಮತ್ತು ಅವರು ಟೀಮನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ DK ಶಿವಪುರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅವ್ರದ್ದು ಒಂದಷ್ಟು ಶಾಸಕರ ನಿಯೋಗ ಹೋಗಿ ಚರ್ಚೆಯನ್ನು ಮಾಡೋಕ್ಕೆ ಹೊತ್ತರಳಿತ್ತು. ಇದೊಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ನಂತರ ಎಚ್ಚೆತ್ಕೊಂಡಂಥ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರನ್ನೂ ಕೂಡ ಶಾಂತವಾಗಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಇದೆಲ್ಲದರ ನಡುವೆ ಈಗ ಮತ್ತೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ, ಅಂದರೆ May 4ರ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ ಅನ್ನೋಂಥ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ನಿನ್ನ ಆ ನಿಟ್ಟಿನಲ್ಲಿಯೇ CM ಬಣದ ಟೀಮ್ ಒಂದು ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇದು ಬಹಳ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸ್ವತಃ CM ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ತಮ್ಮ ಎಸ್ಕಾಟ್ ವಾಹನವನ್ನು ಬಿಟ್ಟು ಯಾರಿಗೂ ಕೂಡ ಹೇಳದ ಹಾಗೆ ತಡರಾತ್ರಿ ಅಂದರೆ 10 ಗಂಟೆ ಮೇಲೆ ಹೋಗಿ ಒಂದು ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಸುಮಾರು 2 ಗಂಟೆಗಳ ಕಾಲ ಸಚಿವರ ಜೊತೆ ಒಂದು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ವಿಚಾರ. ಯಾಕಂದರೆ CM ಅವರು ಸೈಲೆಂಟ್ ಆಗಿದ್ದಾರೆ, ಯಾವ ವಿಚಾರಗಳು ಮಾತನಾಡ್ತಾ ಇಲ್ಲ, ಇತ್ತೀಚಿನ ಆಂತರಿಕ ವಿಚಾರಗಳ ಬಗ್ಗೆ ಸೊಲ್ಲೆ ಎತ್ತಾ ಇಲ್ಲ. ತಮ್ಮ ಆಪ್ತರ ಮೇಲೆ ಒಂದಷ್ಟು ಕ್ರಮಗಳಾಯಿತು ದಾವಣಗೆರೆ ಚುನಾವಣೆ ವಿಚಾರವಾಗಿ, ಅದರ ಬಗ್ಗೆ ಆದರೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಬೇಕಿತ್ತು, ಅಥವಾ ಬಹಿರಂಗವಾಗಿ ಒಂದಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಿತ್ತು, ತಮ್ಮ ಆಪ್ತರ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದನ್ನು ಕೂಡ CM ಸಿದ್ದರಾಮಯ್ಯ ಅವರು ಮಾಡ್ತಿಲ್ಲ. ಇದು ಹೀಗೆ ಮುಂದೆ ಹೊರದ್ರೆ CM ವೀಕ್ ಆಗಿದ್ದಾರೆ ಅನ್ನೋಂಥ ಸಂದೇಶ ಈಗಾಗಲೇ ರವಾನೆ ಆಗ್ತಾ ಇದೆ ಕೂಡ. ಅದಕ್ಕಾಗಿ ನೀವು ಇನ್ನಷ್ಟು ಆ್ಯಕ್ಟಿವ್ ಆಗಬೇಕು. ಇಂತಹ ಸಂದರ್ಭದಲ್ಲಿ ನೀವು ಮಾತನಾಡದೆ ಹೋದರೆ, ಆಪ್ತರ ಪರವಾಗಿ ನಿಂತ್ಕೊಳ್ಳದೆ ಹೋದರೆ, ಮುಂದೆ ನಿಮ್ಮ ಪರವಾಗಿ ಆಪ್ತರು ಕೂಡ ಯಾರು ನಿಂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ನಿಮ್ಮ ಜೊತೆ ಗುರುತಿಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇಂತಹ ಎಲ್ಲ ಬೆಳವಣಿಗೆಗಳಲ್ಲಿ ನೀವು ಸೈಲೆಂಟ್ ಆಗಿಬಿಟ್ರೆ ಒಂದಷ್ಟು ಅಜಾಗರೂಕತೆ ಮೂಡುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು CM ಬಣ್ಣದ ಸಚಿವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನೀವು ಗಟ್ಟಿಯಾಗಿ ನಿಂತ್ಕೊಂಡಾಗ ಮಾತ್ರ ನೀವು ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕಾಗತ್ತೆ. ಇಲ್ಲದೆ ಹೋದರೆ ನೀವೇ ಈ ಥರದ ಸೈಲೆಂಟ್ ಆಗಿಬಿಟ್ರೆ ನಾವು ನಿಮ್ಮ ಪರವಾಗಿ ಹೇಗೆ ಸಾರ್ವಜನಿಕವಾಗಿ ಮಾತನಾಡಬೇಕು, ಅಥವಾ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕು, ಅಥವಾ ನೀವೇ CM ಮುಂದೆ ಒರಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಹೇಗೆ ಅದನ್ನು ಸಮರ್ಥನೆ ಮಾಡ್ಕೋಬೇಕು. ನೀವು ಮಾತನಾಡಿ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು ಅನ್ನೋಂಥ ಕಾರಣಕ್ಕಾಗಿ ನಾವು ನಿಮ್ಮನ್ನು ಈ ಒಂದಷ್ಟು ಸಲಹೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ಸೇರಿರೋದು ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. CM ಸಿದ್ದರಾಮಯ್ಯವ್ರಿಗೆ ಸಹಜವಾಗಿ ಒಂದು ಡವಡವ ಶುರುವಾಗಿದೆ. May 10ರ ಒಳಗಾಗಿ ಯಾವೆಲ್ಲ ನಿರ್ಧಾರಗಳು ಆಗ್ಬಿಡ್ತವೆ ಅನ್ನುವಂಥದ್ದು. ಒಂದು ನಾಯಕತ್ವದ ಬದಲಾವಣೆ ಅಂತ ಹೈಕಮಾಂಡ್ ಹೇಳಿಬಿಟ್ರೆ ತಾವು ಅದನ್ನು ತ್ಯಾಗ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿ ಈಗ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಕಾಂಗ್ರೆಸ್ ವಲಯದಲ್ಲಿ CM ಪಾಳ್ಯದಿಂದ ಕೇಳಿಬರ್ತಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು.